ನಗರದ ಎಂಜಿ ರಸ್ತೆಯಲ್ಲಿರುವ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿರುವ ಮಾವು ಮತ್ತು ಹಲಸು ಮೇಳ ಸಾರ್ವಜನಿಕರ ಗಮನ ಸೆಳೆಯುತ್ತಿದ್ದು ಸ್ಥಳೀಯ ಆಹಾರ ಪ್ರಿಯರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಒಂದೇ ಸೂರಿನಡಿ ವಿವಿಧ ತಳಿಯ ಮಾವು, ಹಲಸು ಹಾಗೂ ವೈವಿಧ್ಯಮಯ ಸ್ಥಳೀಯ ಖಾದ್ಯಗಳು ಲಭ್ಯವಿರುವುದು ಈ ಮೇಳದ ವಿಶೇಷತೆಯಾಗಿದೆ. ಮೇಳಕ್ಕೆ ಭೇಟಿ ನೀಡಿದ ಸ್ಥಳೀಯ ನಿವಾಸಿ ವಿಜಯಕುಮಾರ್ ಮಾತನಾಡಿ, ಇಂತಹ ಮೇಳಗಳಿಂದ ಗ್ರಾಹಕರಿಗೆ ಒಂದೇ ಕಡೆ ಎಲ್ಲವೂ ಸಿಗುವುದಲ್ಲದೆ ಮಧ್ಯವರ್ತಿಗಳ ಕಾಟವಿಲ್ಲದೆ ಸ್ಥಳೀಯ ಬೆಳೆಗಾರರಿಗೂ ಉತ್ತಮ ಮಾರುಕಟ್ಟೆ ಸಿಗುತ್ತದೆ. ತೋಟಗಾರಿಕೆ ಇಲಾಖೆ ಮತ್ತು ಸ್ಥಳೀಯ ಆಡಳಿತವು ಇಂತಹ ಪ್ರದರ್ಶನಗಳಿಗೆ ಇನ್ನಷ್ಟು ಅನುದಾನ ಹಾಗೂ ಪ್ರೋತ್ಸಾಹ ನೀಡಬೇಕು. ದಿನನಿತ್ಯದ ತರಕಾರಿ, ಸೊಪ್ಪು ಹಾಗೂ ಗ್ರಾಮೀಣ ಉತ್ಪನ್ನಗಳನ್ನು ತಂದು ಮಾರಲು ರೈತರಿಗೆ ಹೆಚ್ಚಿನ ಸೌಲಭ್ಯ ಕಲ್ಪಿಸಿದರೆ ಇನ್ನು ದೊಡ್ಡ ಮಟ್ಟದಲ್ಲಿ ಮೇಳ ಯಶಸ್ವಿಯಾಗಲು ಸಾಧ್ಯ ಎಂದಿದ್ದಾರೆ. ಬರಬೇಕು. ಮಾವಿನಕಾಯಿ ಅಂತೂ ತುಂಬ ಚೀಪ್ ಆಗಿರೋದ್ರಿಂದ ತುಂಬ ಮಾವಿನ ಹಣ್ಣು ಹಾಕಿದ್ದಾರೆ. ಹಲಸನ್ನು ಅಷ್ಟೇ ತುಂಬ ಕಡೆಯಿಂದ ಬಂದಿದೆ. ಜನಗಳಿಗೆ ಈ ಥರ ಮೇಳ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಒಂದೇ ಕಡೆ ಎಲ್ಲದನ್ನು ವಸ್ತುಗಳು ಸಿಗ್ತಾ ಇದೆ, ಆಹಾರ ಸಿಗ್ತಾ ಇದೆ. ಆ ಕಡೆ ಒಂದು ಹಲಸಿನ ಹಣ್ಣಿಂದು ಹೋಳಿಗೆ ಅಂತ ಮಾಡಿದ್ದಾರೆ, ಅದು ಟೇಸ್ಟ್ ನೋಡೋದು ತುಂಬ ಚೆನ್ನಾಗಿದೆ. ಈ ಕಡೆ ಗಿರ್ಮಿಟ್ ಮಾಡ್ತಾ ಇದ್ದಾರೆ, ಆ ಕಡೆ ಮಾವಿನ ಹಣ್ಣು ಕೊಡ್ತಾ ಇದ್ದಾರೆ. ಇವೆಲ್ಲ ಸ್ಥಳೀಯ ಮಾವಿನ ಹಣ್ಣು, ಸ್ಥಳೀಯ ಆಹಾರ ಸಿಗೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಒಂದು ಮಾರುಕಟ್ಟೆ ಮಾಡೋದು ಒಂದು ಉತ್ತೇಜನ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ ಸರ್. ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸರ್ ಅಂತ. ಈ ಬಾರಿಯ ಮೇಳದಲ್ಲಿ ಉಡುಪಿಯಿಂದ ಆಗಮಿಸಿರುವ ತೇಜಸ್ವಿ ಹಲಸಿನ ಹೋಳಿಗೆ ಸ್ಟಾಲ್ ಗ್ರಾಹಕರ ಗಮನ ಸೆಳೆದಿದ್ದು, ಸ್ಟಾಲ್ ಮಾಲೀಕರಾದ ಹೇಮಾ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಕಳೆದ 3 ವರ್ಷಗಳಿಂದ ಲೈವ್ ಆಗಿ ನಾವು ಹಲಸಿನ ಹಣ್ಣಿನ ಸೋಳೆಯನ್ನು ತೆಗೆದು ಅದನ್ನು ಚೆನ್ನಾಗಿ ರುಬ್ಬಿ ಅದಕ್ಕೆ ಯಾವುದೇ ಕೆಮಿಕಲ್ ಬಳಸದೆ ನೈಸರ್ಗಿಕವಾಗಿ ಕೊಬ್ಬರಿ ಮತ್ತು ಬೆಲ್ಲವನ್ನು ಸೇರಿಸಿ ಹೂರಣ ಸಿದ್ಧಪಡಿಸುತ್ತೇವೆ. ನಂತರ ಗೋಧಿ ಹಿಟ್ಟು ಮತ್ತು ರವೆಯ ಕಣಕದೊಂದಿಗೆ ಸೇರಿಸಿ ಸ್ಥಳದಲ್ಲೇ ಬಿಸಿ ಬಿಸಿ ಹೋಳಿಗೆಯನ್ನು ಲೈವ್ ಆಗಿ ಸಿದ್ಧಪಡಿಸಿ ತುಪ್ಪದೊಂದಿಗೆ ಗ್ರಾಹಕರಿಗೆ ಉಣಬಡಿಸುತ್ತಿದ್ದೇನೆ ಎಂದು ಹೋಳಿಗೆ ತಯಾರಿಸುವ ವಿಧಾನವನ್ನು ವಿವರಿಸಿದರು. ನಾನು ನನ್ನ ಹೆಸರು ಹೇಮಾ, ನಮ್ಮ ಅಂಗಡಿ ಹೆಸರು ತೇಜಸ್ವಿ ಹಲಸಿನ ಹೋಳಿಗೆ ಅಂತ. ನಾನು ಒಂದು 2-3 ವರ್ಷದಿಂದ ಲೈವ್ ಹಲಸಿನ ಹೋಳಿಗೆ ಮಾಡ್ತಾ ಇದ್ದೇನೆ. ಹಲಸಿನ ಹಣ್ಣನ್ನು ನಾವು ಸೋಳೆ ತೆಗೆದು ಗ್ರೈಂಡ್ ಮಾಡಿ, ಅಂದರೆ ನ್ಯಾಚುರಲ್ ಆಗಿ ಕೊಬ್ಬರಿ ಬೆಲ್ಲ ಎಲ್ಲ ಹಾಕಿ ಅದರ ಹೂರಣ ಮಾಡಿಬಿಟ್ಟು ಹೋಳಿಗೆ ಮಾಡ್ತೀವಿ. ಹಾಗೆ ಬಿಸಿ ಬಿಸಿ ಹೋಳಿಗೆಯನ್ನು ಇಲ್ಲೇ ಸ್ಥಳದಲ್ಲೇ ಮಾಡಿ ತುಪ್ಪ ಹಾಕಿ ಜನರಿಗೆ ಸವಿಯಲು ಕೊಡ್ತಾ ಇದ್ದೀವಿ. ಹಾಗೆ ಎಲ್ರಿಗೂ ಒಳ್ಳೆ ಟೇಸ್ಟ್ ಇದೆ, ಎಲ್ಲರ ರೆಸ್ಪಾನ್ಸ್ ಒಳ್ಳೆಯದಿದೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿದೆ. ಹಾಗೆ ಯಾವುದೇ ಒಂದು ನಾವು ಎಲ್ಲ ಕಡೆ ಮಾವು ಮೇಳ ಆಗ್ತಾರೆ, ಅಲ್ಲಲ್ಲಿ ಹಾಸನ ಇರ್ಬೋದು, ತುಮಕೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಪ್ರತಿಯೊಂದು ಕಡೆನೂ ಹೋಯ್ತೀವಿ ಅಣ್ಣ. ವೆರೈಟಿ ಅಣ್ಣ, ಮಲ್ಗೋಬಾ, ಗ್ರೇಪ್ಸು, ಮಲ್ಲಿಕಾ, ಸೇಂದೂರ, ರಸಪುರಿ, ಕಸಿ ಮಾವಿನ ಹಣ್ಣು ಪ್ರತಿಯೊಂದು ಇದೆ ಅಣ್ಣ. ಅಣ್ಣ ವ್ಯಾಪಾರ ಒಂದು 7-8 ವರ್ಷದಿಂದ ಮಾಡ್ತಿದ್ದೀವಿ ಅಣ್ಣ. ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಣ್ಣ, ಇಲ್ಲಿ ಚೆನ್ನಾಗಿದೆ. ಇವತ್ತು ವ್ಯಾಪಾರ ಸ್ಟಾರ್ಟ್ ಆಗಿರೋದ್ರಿಂದ ವರ್ಷ ಮಾಡ್ತಿದ್ದಾರೆ ಅಣ್ಣ. ಪ್ರತಿ ಒಂದೊಂದು ಕಡೆ ಜಾಗ ಚೇಂಜ್ ಮಾಡ್ತಾ ಇದ್ದಾರೆ ಅಷ್ಟೇ. ಈ ಸಲ ಆದಿಚುಂಚನಗಿರಿ ನಡೆಸ್ತಾ ಇದ್ದಾರೆ ಪರವಾಗಿಲ್ಲ ಅಣ್ಣ. ಈಗ ತಾನೇ ಸ್ಟಾರ್ಟ್ ಆಗಿರೋದ್ರಿಂದ ಚೆನ್ನಾಗಿ ನಡೀತಾ ಇದೆ. 4 ದಿನ ಅಣ್ಣ, ಇವತ್ತಿಂದ 4 ದಿನ ಡೇಟ್